ಕರಾವಳಿಯಲ್ಲಿ ಮಳೆ ಕ್ಷೀಣಿಸಿದ್ರು ಕಡಲ ತೀರದಲ್ಲಿ ಕಡಲ್ಕೊರೆತದ ಭೀತಿ ಇನ್ನೂ ಕಮ್ಮಿಯಾಗಿಲ್ಲ. ಬೆಂಗಳೂರಿನ ಬೈಕಂಪಾಡಿ, ಮಂಗಳೂರಿನ ಬೈಕಂಪಾಡಿ, ಮೀನಕಳಿಯ ಭಾಗದಲ್ಲಿ ಕಡಲ್ಕೊರೆತ ಆತಂಕ ಇದೆ. ಕಡಲ್ಕೊರೆತ ತಡೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಯಾಂಡ್ ಬ್ಯಾಗ್ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇದೆ. ಕಳೆದ ಬಾರಿ ರಕ್ಕಸ ಗಾತ್ರದ ಅಲೆ ಅಬ್ಬರಿಸಿ ಸಮುದ್ರ ತೀರದ ಮನೆಗಳಿಗೆ ಹಾನಿಯಾಗಿತ್ತು. ಈ ಬಾರಿ ಹಾನಿ ತಪ್ಪಿಸಲು ಕಡಲ ತೀರದಲ್ಲಿ ಸ್ಯಾಂಡ್ ಬ್ಯಾಗ್ ಅಳವಡಿಕೆಯಾಗ್ತಾ ಇತ್ತು. ಸಮುದ್ರ ತೀರದಲ್ಲಿ ಮರಳು ತುಂಬಿಸಿದ ಬ್ಯಾಗ್ ಹಾಕಿರೋ ಜಿಲ್ಲಾಡಳಿತ. ಆದರೆ ಕಳಪೆ ಗುಣಮಟ್ಟದ ಸ್ಯಾಂಡ್ ಬ್ಯಾಗ್ ಅಳವಡಿಸಿರೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಅವೈಜ್ಞಾನಿಕವಾಗಿ ಸಮುದ್ರದ ಮರಳನ್ನೇ ತುಂಬಿಸಿ ಸ್ಯಾಂಡ್ ಬ್ಯಾಗ್ ಅಳವಡಿಕೆ ಮಾಡಿದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಅಲೆಗಳ ರಭಸಕ್ಕೆ ಬ್ಯಾಗ್ನಲ್ಲಿದ್ದ ಮರಳು ಸಮುದ್ರ ಪಾಲಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಎಸ್, ಕರಾವಳಿಯಲ್ಲಿ ಮುಂಗಾರು ಪ್ರವೇಶ ಆಗಿದ್ರು ಕೂಡ ಕರಾವಳಿಯಲ್ಲಿ ಇನ್ನೂ ಕೂಡ ಮಳೆ ಬಿರುಸುಗೊಂಡಿಲ್ಲ. ಜೂನ್ 10 ಕಳೀತಾ ಇದ್ರು ಕೂಡ ವಿಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಸಹಜವಾಗಿ ಈ ಸಮಯದಲ್ಲಿ ಕಡಲ್ಕೊರೆತ ಹೆಚ್ಚಾಗಿರುತ್ತೆ. ಆದರೆ ಈ ಬಾರಿ ಕಡಲ್ಕೊರೆತ ಕೆಲವೊಂದು ಜಾಗಗಳಲ್ಲಿ ಸ್ವಲ್ಪ ಕೊರೆತ ಆರಂಭ ಆಗಿದ್ರು ಕೂಡ ಕೆಲವೊಂದು ಕಡೆಗಳಲ್ಲಿ ಅದು ತೀವ್ರ ಕಡಿಮೆ ಇದೆ. ಆದರೆ ಅದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದು ಕಡೆಗಳಲ್ಲಿ ಮರಳಿನ ಗೂಣಿಗಳನ್ನು ಇಡುವಂಥ ಪ್ರಯತ್ನಗಳಾಗ್ತಾ ಇದೆ. ನಾನೀಗ ಇರುವಂಥದ್ದು ಮಂಗಳೂರಿನ ಮೀನಕಳಿಯ ಬೈಕಂಪಾಡಿ ಮೀನಕಳಿಯ ಭಾಗ. ಪ್ರತಿ ವರ್ಷವೂ ಕೂಡ ಕಡಲಿನ ಕೊರೆತಕ್ಕೆ ಮತ್ತು ಕಡಲಿನ ಅಬ್ಬರಕ್ಕೆ ಆಗುವಂತಹ ಒಂದು ಪ್ರದೇಶ. ಇಲ್ಲಿ ನೀವು ಸಮುದ್ರವನ್ನ ಈ ಹೊತ್ತಿಗೆ ಸಮುದ್ರವನ್ನ ನೋಡ್ತಾ ಹೋದ್ರೆ ಬಹಳ ಹಿಂದಕ್ಕೆ ಇದೆ. ಇನ್ನೂ ಕೂಡ ಇಲ್ಲಿ ಭಾಗದಲ್ಲಿ ಕಡಲಿನ ಕೊರೆತದ ತೀವ್ರತೆಗಳು ಆರಂಭ ಆಗಿಲ್ಲ. ಆದರೆ ಕಡಲ್ ಕೊರೆತ ಬರುವ ಮೊದಲು ಕಡಲಿನ ಕೊರೆತದ ತೀವ್ರತೆಗಳನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಇಲ್ಲಿರುವಂತಹ ಮನೆಗಳ ರಕ್ಷಣೆಗೆ ಕಾರಣಕ್ಕೋಸ್ಕರ ಇಲ್ಲಿ ಮರಳಿನ ಬ್ಯಾಗ್ಗಳನ್ನ, ಸ್ಯಾಂಡ್ ಬ್ಯಾಗ್ಗಳನ್ನ ಹಾಕುವಂಥದ್ದು, ಬಹಳ ಎತ್ತರದಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನ ಹಾಕುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ರೂಢಿ ಮಾಡಿಕೊಂಡು ಬಂದಂಥದ್ದು ಮತ್ತು ಅದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ಸರ್ಕಾರ ಇಲಾಖೆಗಳು ಅದನ್ನು ನಡೆಸ್ಕೊಂಡು ಬರ್ತಾ ಇದೆ ಕೂಡ. ಇಲ್ಲೂ ಕೂಡ ನೋಡಬಹುದು ಇವತ್ತು ಮತ್ತೆ ಈ ಬಾರಿ ಕೂಡ ಅದೇ ರೀತಿಯಾಗಿ ಉದ್ದಕ್ಕೆ ಮರಳಿನ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು, ಈ ರೀತಿಯ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವಾಗ ಆ ಒಂದು ಸ್ಯಾಂಡ್ ಬ್ಯಾಗ್ಗಳನ್ನು ಬೇರೆ ಕಡೆಗಳಲ್ಲಿ ಅದಕ್ಕೆ ಮರಳನ್ನು ತುಂಬಿ ಆ ಸ್ಯಾಂಡ್ ಬ್ಯಾಗ್ಗಳನ್ನು ತಂದು ಇಲ್ಲಿ ಇಡಬೇಕು ಅನ್ನುವಂಥದ್ದು ನಿಯಮ. ಆದರೆ ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಮುದ್ರದ ತೀರ ಪ್ರದೇಶಗಳಲ್ಲಿರುವಂತಹ ಮರಳೇನಿದೆ ಅದೇ ಮರಳನ್ನು ಆ ಸ್ಯಾಂಡ್ ಬ್ಯಾಗ್ಗಳಿಗೆ ತುಂಬಿಸಿ ಅವುಗಳನ್ನೇ ಅದನ್ನು ಮತ್ತೆ ಆ ಸ್ಯಾಂಡ್ ಬ್ಯಾಗ್ಗಳಿಗೆ ತುಂಬಿಸಿ ಇಲ್ಲಿ ಮತ್ತೆ ಒಂದು ರೀತಿಯಾದಂತಹ ಕೊರೆತಗಳನ್ನು ಕೃತಕವಾಗಿ ಸೃಷ್ಟಿಸುವಂಥ ಪ್ರಯತ್ನಗಳನ್ನು ಇಲಾಖೆಗಳು ಮಾಡ್ತಾ ಇದೆ. ಈ ರೀತಿಯಾದಂತಹ ಪ್ರಯತ್ನಗಳ ಕಾರಣಕ್ಕಾಗಿ ಮತ್ತೆ ಸಮುದ್ರ ಮತ್ತೆ ಮುಂದಕ್ಕೆ ಬಂದಾಗ ಸಹಜವಾಗಿ ಇಲ್ಲಿ JCBಗಳನ್ನು ಹಾಕಿ ಇಲ್ಲಿನ ಮರಳಿನ ಸಮುದ್ರವನ್ನ ಮತ್ತೆ JCBಗಳಲ್ಲಿ ಕೃತಕವಾಗಿ ಕೊರೆದು ಅದರ ಮರಳನ್ನ ಗೋಣಿಗಳಿಗೆ ತುಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಸುತ್ತಮುತ್ತ ಮನೆಗಳಿವೆ, ಆ ಮನೆಗಳನ್ನ ಸಮುದ್ರದ ಈ ಒಂದು ಅಲೆಗಳಿಂದ ರಕ್ಷಿಸುವಂತಹ ಒಂದು ಪ್ರಯತ್ನದ ಭಾಗವಾಗಿ ಕೂಡ ಇದು ಆಗ್ತಾ ಇರುವಂತದ್ದು. ಬೇರೆ ಕಡೆಗಳಲ್ಲಿ ಕಲ್ಲುಗಳನ್ನು ಹಾಕ್ತಾರೆ, ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಾಗಿ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕ್ತಾರೆ. ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಣವನ್ನು ಇದಕ್ಕೋಸ್ಕರ ಖರ್ಚು ಮಾಡ್ತಾರೆ, ವೆಚ್ಚ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಯಾವುದೇ ಶಾಶ್ವತ ಪರಿಹಾರಗಳು ಅನ್ನುವಂಥದ್ದಿಲ್ಲ. ಈ ರೀತಿಯಾಗಿ ಸ್ಯಾಂಡ್ ಬ್ಯಾಗ್ಗಳನ್ನು ಇಡುವಂಥದ್ದು ಅಥವಾ ಕಲ್ಲುಗಳನ್ನು ಇಡುವಂಥದ್ದು, ಸಮುದ್ರದ ಕೊರೆತ ಆರಂಭ ಆದರೆ ಅದೆಲ್ಲವೂ ಕೂಡ ಸಮುದ್ರ ಪಾಲಾಗುವಂಥದ್ದು, ಯಥಾವತ್ತಾಗಿ ಮತ್ತೆ ಅಲ್ಲಿರುವಂತಹ ಮನೆಗಳಿಗೆ ಹಾನಿಯಾಗಿ ಅವುಗಳ ಹಾನಿಗೆ ಅಲ್ಲಿನ ಸ್ಥಳೀಯರು ತುತ್ತಾಗುವಂಥದ್ದು ಸಹಜವಾಗಿ ನಡೀತಾ ಇದೆ. ಆದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇದೆ. ಜೂನ್ 10 ಆದರೂ ಕೂಡ ಕಡಲಿನ ಕೊರೆತ ಅಷ್ಟಾಗಿ ಕಾಣ್ತಾ ಇಲ್ಲ. ಅದರ ಜೊತೆಗೆ ಮಳೆ ಕೂಡ ಇನ್ನೂ ಬಿರುಸುಗೊಂಡಿಲ್ಲ. ಆದರೆ ಮಳೆ ಮತ್ತೆ ಬಿರುಸಾದಾಗ ಇಲ್ಲಿ ಅದೇ ರೀತಿಯಾದಂಥ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಮಾಡುವಂಥದ್ದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಿದರೆ ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅದರ ಜೊತೆಗೆ ಶಾಶ್ವತ ಪರಿಹಾರಗಳು ಕೂಡ ಆಗಬೇಕು ಅನ್ನುವಂಥದ್ದು ಸ್ಥಳೀಯರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.